ನನಗೆ ಸ್ವಲ್ಪ ಹೆಚ್ಚಾಗಿದೆ. ಯಾಕಂದರೆ ಸೀರಿಯಲ್ ಮಾಡೋ ಟೈಮಲ್ಲಿ ನನಗೆ ಅಷ್ಟು ಬಂದಿರಲಿಲ್ಲ. ಬಂದು ಹಿಂಗೆ ಹೋಗ್ಬಿಡೋದು. ಈಗ ಸ್ವಲ್ಪ ಮಾಡಲೇಬೇಕು ಅನ್ನೋ ಥರ ಬಂದಿದೆ. ಆ್ಯಂಡ್ ಅದರಲ್ಲಿ ದ ಬೆಸ್ಟ್ ನೋಡಿ ನನ್ನ ಡೆಬ್ಯೂ ಆಗುತ್ತೆ ಅದು. ಆ್ಯಕ್ಚುಲಿ ಮಾಡೋದು ಅದು ತುಂಬ ದ ಬೆಸ್ಟ್ ನನಗೆ ಬಂದಿರೋ ಸ್ಕ್ರಿಪ್ಟ್ಸಲ್ಲಿ ಸ್ವಲ್ಪ ಚೆನ್ನಾಗಿರೋದು ಕೊಡಬೇಕು ಅಂತ ನೋಡ್ತಾ ಇದ್ದೆ. ಯಾಕಂದರೆ ಎಲ್ರಿಗೂ ಮೊದಲ ಒಂದು ಏನು ಎಕ್ಸ್ಪೀರಿಯನ್ಸ್ ಇರ್ತದೆ, ಮೊದಲ ಒಂದು ಅಪಿಯರೆನ್ಸ್ ಏನಿರ್ತದೆ ಅದೇ ಮುಖ್ಯ ಆಗ್ತದೆ. ಹೀಗಾಗಿ ನಿಖಿಲ್ ಅವ್ರಿಗೆ ಏನು ಮುಖ್ಯ ಆಗ್ತದೆ ಅಂತೇಳಿ ತಮ್ಮ ಒಂದು ಡೆಬ್ಯೂಗೆ ಕತೆ, ಭಾಷೆ ಅಥವಾ ನಿರ್ದೇಶಕರು ಅಥವಾ ಈ ರೀತಿ ಯಾವುದು ಮುಖ್ಯ ಆಗ್ತಾ ಹೋಗ್ತದೆ? ಕತೆ ಆ್ಯಂಡ್ ಡೈರೆಕ್ಟರ್ ಆಬ್ವಿಯಸ್ಲಿ ಸರ್. ಯಾಕಂದರೆ ನನಗೆ ಈ ಥರನೇ ಮಾಡಬೇಕು ಆ ಥರನೇ ಮಾಡಬೇಕು ಅಂತಿಲ್ಲ. ನನಗೆ ಕತೆ ಹೀರೋ ಆಗಿರಬೇಕು. ನಾನು ಅದನ್ನು ಜೀವ ಕೊಡಬೇಕಷ್ಟೇ. ಡೈರೆಕ್ಟ್ರನ್ನ ಆ ಜೀವ ಕೊಟ್ಟಿರೋ ಕತೆಗೆ ಹೆಂಗೆ ತೋರಿಸ್ಬೇಕು ಅನ್ನೋದು ಅವ್ರಿಗೆ ಆಟ. ಹೊಸಬ್ರು ಹಳಿಬ್ರೇ ಬೇಕು ಅಂತಿಲ್ಲ ನನಗೆ, ದೊಡ್ಡವರೇ ಅಲ್ಲ, ಹೊಸಬ್ರಿಗೂ ಟ್ಯಾಲೆಂಟ್ ಇದೆ. ಸೊ ಆ ಕಾನ್ಫಿಡೆನ್ಸು ನನಗೆ ಕಾಣಿಸ್ಬೇಕು, ನನ್ನ ಕಾನ್ಫಿಡೆನ್ಸ್ ಅವ್ರಿಗೆ ಕಾಣಿಸ್ಬೇಕು ಅಂತ ಮಾಡ್ಕೊಂಡು ಹೋಗಬೇಕು. ಕತೆ ಹೀರೋ ಆಗಿರ್ಬೇಕು ಸರ್. ನನಗೆ ಈ ಭಾಷೆ ಆ ಭಾಷೆ ಅಂತೇನಿಲ್ಲ, ಎಲ್ಲಾದರೂ ಹೋಗಿ ಮಾಡ್ತೀನಿ ನಾನು. ಕನ್ನಡದಲ್ಲೇ ಮಾಡಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿದ್ದೀನಿ. ಕನ್ನಡದಲ್ಲಿ ಮಾಡಬೇಕು ಅಂತ ಇದೆ, ನನಗೆ ತುಂಬ ಆಸೆ ಇದೆ ಕನ್ನಡದಲ್ಲಿ ಮಾಡಬೇಕು ಅಂತ. ಯಾರಾದರೂ ಪುಣ್ಯಾತ್ಮರು ಚೆನ್ನಾಗಿರೋ ಸ್ಟೋರಿ ತೊಗೋಬೋದ್ರೆ ಖಂಡಿತ ನಾನು ಕನ್ನಡದಲ್ಲಿ ಮಾಡ್ತೀನಿ. ಲೈಕ್ ಈ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಒಂದು ಮಾತು ತುಂಬ ವರ್ಷಗಳಿಂದ ನಡ್ಕೊಂಡ್ಬಿಟ್ಟಿದೆ. ಅದು ಬೇರೆ ಬೇರೆಯವರ ಪ್ರಕರಣದಲ್ಲಿರ್ಬೋದು, ರಮೇಶ್ ಅರವಿಂದ್ ಇರ್ಬೋದು, ಪ್ರಕಾಶ್ ಇರ್ಬೋದು, ರಜನಿಕಾಂತ್ ಅವ್ರು ಇರ್ಬೋದು, ಹೀಗೆ. ಸೊ ಅದನ್ನು ತೊಡೆದಾಕಬೇಕು ಅಂತ ಹೇಳಿ ಯಾವ ರೀತಿ ತೊಡೆದಾಕ್ಬೋದು ಮತ್ತು ಏನು ರಿಕ್ವೆಸ್ಟ್ ಮಾಡ್ತೀರಾ ಈ ಬಗ್ಗೆ ಅಂತ? ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಒಂದು ಮನಸ್ಥಿತಿ ಇರುವಾಗ ಸರ್ ಅದನ್ನೆಲ್ಲ ನಾನು ಹೇಳೋಕ್ಕಾಗಲ್ಲ ಸರ್. ಯಾಕಂದರೆ ನನಗೆ ಯಾವುದಾದ್ರೂ ಆಪರ್ಚುನಿಟಿ ಬಂದಾಗಲೂ ಇಲ್ಲಾಂದರೆ ಯಾರಾದರೂ ಕರೆದಾಗ ಪ್ರೀತಿಯಿಂದ ಅಭಿಮಾನದಿಂದ ಕರೆದು ನಾವು ಕೆಲಸ ಮಾಡ್ತೀವಿ, ಅವರು ನಮಗೆ ಮಾಡಿಕೊಡ್ತಾರೆ. ಸೊ ಒಬ್ರಿಗೆ ಅವಕಾಶಗಳು ಕೊಡಿ ಅಂತೇಳಿ, ಯಾಕಂದರೆ ಈ ಥರ ಹೋಗ್ತಾ ಇರೋರಿಗೆ ನನಗಂತೂ ಕೊಡ್ತಾ ಇದ್ದಾರೆ ಸರ್. ಇವಾಗ ಕನ್ನಡದ ಇಂಡಸ್ಟ್ರಿಗೆ ರಿಕ್ವೆಸ್ಟ್ ಅಂದರೆ ಟ್ಯಾಲೆಂಟ್ ಇದೆ ನಮ್ಮಲ್ಲೇ ಜಾಸ್ತಿ, ನಮ್ಮಲ್ಲೂ ಟ್ಯಾಲೆಂಟ್ ಇದೆ. ಗುರ್ತು ಮಾಡಿ ಅವ್ರಿಗೂ ಒಂದು ಅವಕಾಶ ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಯಾಕಂದರೆ ನಿಜವಾಗ್ಲೂ ಎಲ್ಲರೂ ನಾನು ಹೊಸದಾಗಿ ಒಳ್ಳೆ ಅವಶ್ಯಕತೆ ಇಲ್ಲ. ಬಿಫೋರ್ ಕೋವಿಡ್ ಏನು ಪೇಮೆಂಟ್ ಕೊಡ್ತಾರೋ ಅದೇ ಕೊಟ್ಟರೆ ಪಾಪ ನಮಗೂ ಕಷ್ಟ ಸರ್. ಯಾಕಂದರೆ ಕೋವಿಡ್ ಆದಮೇಲಿಂದ ಎಲ್ಲನೂ 30% ಹೈಕ್ ಆಗೋಗಿದೆ. ಈಗ 2020 ಮುಗಿದೋಗಿರೋ ಸ್ಟೋರಿ ಪುನಃ ನಾವು ಅದನ್ನೇ ತಗೊಂಡು ಅದೇ ಇದರಲ್ಲಿ ಬದುಕೋಕ್ಕಾಗಲ್ಲ. ಎಲ್ಲ ಜಾಸ್ತಿ ಆಗಿದೆ ಅಂದಾಗ ನಮಗೂ ಸ್ವಲ್ಪ ಕೊಡಿ. ಯಾಕಂದರೆ ಅಲ್ಲಿಂದ ನಮ್ಮದು ಮೇಂಟೆನೆನ್ಸ್ ಆಗಲಿ ಬಟ್ಟೆಗಳಾಗಲಿ ಎಲ್ಲ ನಾವೇ ತೊಗೊಂಡು ಹೋಗ್ಬೇಕಾಗಿರೋದ್ರಿಂದ ಬೆಂಗಳೂರಲ್ಲಿ ಬದುಕೋದು ಲಿವಿಂಗ್ ಕಾಸ್ಟೇ ಜಾಸ್ತಿ ಸರ್. ಅಲ್ಲಿ ಒಂದು 3 ಹೊತ್ತು ತಿನ್ನಬೇಕು ಅಂದರೆ ಸ್ವಲ್ಪ ದುಡ್ಡು ಸಪ್ರೇಟಾಗಿ ಇಡಬೇಕು. ಅದರಲ್ಲಿ ನಮ್ಮ ಮೇಂಟೆನೆನ್ಸ್ಗೆ ಸರಿ ಹೋಗಲ್ಲ. ಸೊ ಕೊಡಿ, ಇದ್ದಾರೆ ನಮ್ಮಲ್ಲೇ ಇದ್ದಾರೆ, ನಮ್ಮವ್ರಿಗೂ ಕೊಡಿ. ಆಚೆಯಿಂದ ಬಂದರೂ ಪರವಾಗಿಲ್ಲ ತೊಗೊಳ್ಳಿ, ಯಾಕಂದರೆ ನಮ್ಮನ್ನು ಬೇರೆಯವರು ತೊಗೊತಾ ಇದ್ದಾರೆ, ಪರವಾಗಿಲ್ಲ. ಬಟ್ ಕೊಡಿ, ಟ್ಯಾಲೆಂಟ್ ಇರೋರಿಗೆ ಕೊಡಿ. ಇಲ್ಲಿಯವರು ಅಲ್ಲಿಯವರಲ್ಲ, ಟ್ಯಾಲೆಂಟ್ ಇರೋರಿಗೆ ಕೊಡಿ. ಟ್ಯಾಲೆಂಟ್ ಇಲ್ಲದೇ ಇರೋರಿಗೆ ನೀವು 100 ರೂಪಾಯಿ ಕೊಟ್ಬಿಟ್ಟು ಟ್ಯಾಲೆಂಟ್ ಇರೋರಿಗೆ 20 ರೂಪಾಯಿ ಕೊಟ್ಟರೆ ಬೇಜಾರಾಗುತ್ತೆ ಅಂತ ನನಗೆ. ಫಿನಾಲೆಗೆ ಕ್ಷಣಗಳನ್ನೇ ಆರಂಭ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಾರು ವಿನ್ನರ್ ಅನ್ನೋದು ಗೊತ್ತಾಗ್ತದೆ. ತಾವೇನಾದ್ರು ಭಾಗವಹಿಸುವಂಥದ್ದು ಆಗ್ತದೆ? ಇಲ್ಲ ಸರ್, ಸದ್ಯಕ್ಕೆ ಏನೂ ಕಾಲ್ ಬಂದಿಲ್ಲ. ಯಾಕಂದರೆ ನಾನು ಬೇರೆ ಬೇರೆ ವರ್ಕಲ್ಲಿ ಕಮಿಟ್ಮೆಂಟ್ ಕೊಟ್ಟಿದ್ದೀನಿ. ಒಂದು ವೇಳೆ ಬಿಗ್ ಬಾಸಿಂದ ಕಾಲ್ ಬಂದು ನೀವು ಬರಬೇಕು ಅಂದರೆ ಖಂಡಿತ ನಾನು ಕೂತ್ಕೊತೀನಿ. ಯಾಕಂದರೆ ನನಗೆ ಫಸ್ಟು ಸುದೀಪ್ ಸರ್ ನೋಡಬೇಕು ಡೈರೆಕ್ಟ್ ಲೈವಲ್ಲಿ, ಅಲ್ಲಿ ಹೋಗಬೇಕು, ಹೋಗ್ತೀನಿ. ಒಂದು ವೇಳೆ ಅವಕಾಶ ಇದ್ದರೆ ಖಂಡಿತ ಹೋಗ್ತೀನಿ. ಎಷ್ಟು ಕ್ಯೂರಿಯಾಸಿಟಿ ಇದೆ ಬಿಗ್ ಬಾಸ್ 11ರ ವಿಜೇತರು ಯಾರು ಆಗ್ತಾರೆ, ಮತ್ತು ರನ್ನರ್ ಅಪ್ ಯಾರು ಆಗ್ತಾರೆ, 3ನೇ ಪ್ಲೇಸ್ ಆಗ್ತಾರೆ, ಮತ್ತು ಬೇರೆ ಬೇರೆ ಕ್ಯಾಟಗರಿಗಳಿರ್ತದೆ ಅದೆಲ್ಲ ಆಗ್ತಾರೆ ಅಂತ. ಈಗ 6 ಜನ ಉಳ್ಕೊಂಡಿದ್ದಾರೆ, ಬೇರೆ ಬೇರೆ ಕ್ಯಾಟಗರಿ ಇದೆ, ವಿನ್ನರ್ಸ್ ರನ್ನರ್ಸ್. ಎಷ್ಟು ಕುತೂಹಲ ಇದೆ ನಿಖಿಲ್ಗೆ? ಸರ್ ಯಾರು ವಿನ್ ಆಗ್ತಾರೆ ಯಾರು ರನ್ ಆಗ್ತಾರೆ ಅದು ದೇವರಣೆಗಳು ನಂಗೆ ಗೊತ್ತಿಲ್ಲ. ನಾನು ನೋಟ್ ಹಾಕಿದ್ದೀನಿ, ಅದು ಯಾರಿಗೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಯಾರು ಹಾಕ್ತಾರೆ ಅನ್ನೋದ್ರಲ್ಲಿ ಕುತೂಹಲ ತುಂಬ ಇದೆ ನನಗೆ. ಈ ಸೀಸನ್ ಯಾರು ವಿನ್ ಆಗ್ತಾರೆ, ಅದರಲ್ಲೂ ಸುದೀಪ್ ಸರ್ ಇದೇ ಲಾಸ್ಟ್ ಸೀಸನ್ ನಾನು ಮಾಡಲ್ಲ ಅಂದಿದ್ದಾರೆ ಅಲ್ವಾ. ಸೊ ಅದರಲ್ಲಿ ಈ ಸೀಸನಲ್ಲಿ ಯಾರು ಗೆಲ್ತಾರೆ, ಯಾರು ಕೈನ ಮೇಲೆ ಎತ್ತುತ್ತಾರೆ ಸುದೀಪ್ ಸರ್, ಇದೆಲ್ಲ ಕ್ಯೂರಿಯಾಸಿಟಿ ಇದೆ. ಈ ಸೀಸನ್ ಕನ್ನಡದಲ್ಲಿ ಯಾರು ಬಿಗ್ ಬಾಸ್ ವಿನ್ ಆಗೋದು ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ನಾನಲ್ಲಿ 3-4 ಜನಕ್ಕೆ ಮಾಡಿದ್ದೀನಿ. ಇವಾಗ ಅವ್ರು ಟಾಪ್ 6 ಇದ್ದಾರೆ. ಆ 3 ಜನಕ್ಕೆ 4 ಜನಕ್ಕೆ ಮಾಡಿದ್ದೀನಿ. ಹೇಳಲ್ಲ ನಾನು, ಅಂದರೆ ಮಾಡಿರೋದು ಹೇಳ್ಕೊಂಬಾರ್ದು ಸರ್. ಮಾಡ್ಬಿಟ್ಟು ಸುಮ್ಮನೆ ಇರಬೇಕು, ಹೇಳ್ಕೊಂಬಾರ್ದು. ಸೊ ಈಗ ನೀವು ಇಷ್ಟ ಆಟ ಎಲ್ಲ ನೋಡಿದ್ದೀರಾ, ನೀವು ವಿನ್ನರ್ ಆಗಿದ್ದೀರಾ. ನೀವು ಓಟ್ ಹಾಕಿದಂಥವ್ರು ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ಅಂತ? ನಾನು ಹಾಕಿರೋ 4 ಜನದಲ್ಲಿ ಒಬ್ರು ಖಂಡಿತ ಗೆಲ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆ. ಬಟ್ ಅದೇ ನೋಡೋಣ. ನನಗೆ ಅಂದರೆ ಅವರಲ್ಲಿ 6 ಜನದಲ್ಲಿ ಯಾರೇ ಗೆದ್ರು ನಾನು ಖುಷಿನೇ ಆ್ಯಸ್ ಎ ಸ್ಪೋರ್ಟ್ಸ್ ಮ್ಯಾನ್. ಬಟ್ ಪರ್ಸ್ನಲ್ ಆಗಿ ಸೆಲ್ಫಿಶ್ ಆಗಿ ಯೋಚನೆ ಮಾಡಿದ್ರೆ ಆ 4 ಜನದಲ್ಲಿ ಒಬ್ಬರಾದರೂ ಆಗಲಿ ಅಂತ ಖುಷಿ ಇದೆ. ನೋಡೋಣ ಏನಾಗುತ್ತೆ. ನೀವು ನೋಡ್ತೀರಾ ಅವತ್ತು? ನಾನು ಖಂಡಿತ ನೋಡ್ತೀನಿ. ನೋಡ್ತೀನಿ ಖಂಡಿತ. ಲೈವಲ್ಲಾದರೂ ಸರಿ ಅಥವಾ ಟಿ ವಿ ಹಾಟ್ಸ್ಟಾರ್ ಆದರೂ ಸರಿ, ಇಲ್ಲಾಂದರೆ ಟಿ ವಿಲಾದರೂ ಸರಿ, ಎಲ್ಲೋ ಒಂದು ನೋಡ್ತೀನಿ. ಎಲ್ಲ ಒಂದು ನೋಡ್ತೀನಿ. ಅವಕಾಶ ಆಬ್ವಿಯಸ್ಲಿ ಅದು ಲೈವಲ್ಲಿ ನೋಡೋದು ಇನ್ನೂ ಮಜಾ ಇರುತ್ತೆ ಸರ್.
ಇದು ತೆಲುಗು ಬಿಗ್ ಬಾಸ್ ವಿನ್ನರ್ ಆದಂಥ ಕನ್ನಡಿಗ ನಿಖಿಲ್ ಅವರ ಮನದಾಳದ ಮಾತು. ಖಂಡಿತವಾಗಿಯೂ ಕನ್ನಡದ ಬಿಗ್ ಬಾಸ್ 11 ಏನಿದೆ ಸಾಕಷ್ಟು ಕುತೂಹಲದಿಂದ ವೀಕ್ಷಿಸ್ತಾ ಇದ್ದೇನೆ. ಆ ಒಂದು ಏನು ಅಲ್ಲಿರುವಂತಹ ಸ್ಪರ್ಧಿಗಳು 6ಕ್ಕೆ 6 ಜನರು ಸಹ ಗೆಲ್ಲುವಂಥ ಸಾಧ್ಯತೆ ಇದೆ. ನನ್ನ ಫೇವ್ರೇಟ್ ಆದಂತಹ ಸ್ಪರ್ಧಿಗಳಿದ್ದಾರೆ, ಅವರಿಗೆ ನಾನು ಮತವನ್ನು ಹಾಕಿದ್ದೇನೆ. ಖಂಡಿತವಾಗಿಯೂ ನಾನು ಹಾಕಿರುವಂಥ 4 ಜನರಲ್ಲಿ ಒಬ್ಬರು ಗೆದ್ದೇ ಗೆಲ್ತಾರೆ. ಆದರೆ ಈ ಸಂದರ್ಭದಲ್ಲಿ ಅದನ್ನ ಹೇಳೋದು ಬೇಡ, ಯಾಕಂದರೆ ಮಾಡಿದ ಕೆಲಸವನ್ನು ಯಾರಿಗೂ ಹೇಳಬಾರ್ದು ಅಂತೇಳಿ. ಹೀಗಾಗಿ ಏನು ಬಿಗ್ ಬಾಸ್ 11 ಇದೆ ಸಾಕಷ್ಟು ಕುತೂಹಲದಿಂದ ಎಲ್ಲರೂ ಸಹ ವೀಕ್ಷಿಸಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಿಗ್ ಬಾಸ್ 11ರ ವಿಜೇತರ ಪಟ್ಟಿ ಬಿಡುಗಡೆ ಆಗ್ತದೆ. ಖಂಡಿತವಾಗಿಯೂ ಆ ಕುತೂಹಲ ಎಲ್ಲರಲ್ಲೂ ಸಹ ಇದೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.